ನಗರದ ಸಂಗೊಳ್ಳಿ ರಾಯಣ್ಣ ನಗರದ ಹಿರಿಯ ನಾಗರಿಕರು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ನಿವೃತ್ತ ನೌಕರ 84 ವರ್ಷದ ಪ್ರಹ್ಲಾದ್ ಕುಲಕರ್ಣಿ ಇವರು ಆಸ್ತಿ ವಿಚಾರವಾಗಿ ಹೆತ್ತ ಮಗನಿಂದಲೇ ತೊಂದರೆ ಅನುಭವಿಸುತ್ತಿದ್ದು ನ್ಯಾಯಕ್ಕಾಗಿ ಪರದಾಡುತ್ತಿದ್ದಾರೆ. ಪ್ರಹ್ಲಾದ್ ಕುಲಕರ್ಣಿ ಇವರಿಗೆ ಸಂಜೀವ, ವೆಂಕಟಗಿರಿ ಹಾಗೂ ವಿಜಯ್ ಎಂಬ 3 ಪುತ್ರರಿದ್ದಾರೆ. ಈ 3 ಮಕ್ಕಳಿಗಾಗಿ ಸಮನಾಗಿ ಆಸ್ತಿ ಹಂಚಿಕೆ ಮಾಡಲಾಗಿದ್ದರೂ ಸಹ ವೆಂಕಟಗಿರಿ ಎಂಬ ಸುಪುತ್ರನು ತಂದೆಗೆ ಮೀಸಲಿಟ್ಟಿದ್ದ ಆಸ್ತಿಯ ಹಾಗೂ ಚರಾಸ್ತಿ, ಸ್ಥಿರಾಸ್ತಿಯ ದಾಖಲೆ ಪತ್ರಗಳನ್ನು ತನ್ನ ಬಳಿ ಇಟ್ಟುಕೊಂಡು ತಾನೊಬ್ಬನೇ ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಎಂದು ಆರೋಪಿಸುವ ಮೂಲಕ ಈ ಬಗ್ಗೆ ನ್ಯಾಯಾಲಯ ಹಾಗೂ ಪೊಲೀಸ್ ಠಾಣೆಯ ಮೊರೆ ಹೋದರೂ ಸಹ ಸಮಸ್ಯೆ ಬಗೆಹರಿದಿಲ್ಲ ಎಂದು ಪ್ರಹ್ಲಾದ್ ಕುಲಕರ್ಣಿ ಇವರು ಕಣ್ಣೀರು ಹಾಕುತ್ತಿದ್ದಾರೆ. ಇದನ್ನ ಮಾಡ್ಕೊಂತ ಬಂದನ್ರಿ ಅವ್ ಮತ್ತೆ ಈಗ ಅದನ್ನ ಮಾಡ್ಯಾನ ಹಾಕ್ರಿ ಅದನ್ನ ಕೋರ್ಟಿಗೆ ಅದನ್ನ ಏನು ಸಾಕ್ಷಿ ನೋಡಿಬೇಕಾ ನುಡಿತೀವಿ ನಾವು. ಈಗ ನಿಮ್ಮ ಮೇಲೆ ಪಿರಿಯಡ್ನಾಗ ಅಧ್ಯಕ್ಷರಿದ್ದೀರಲ್ಲ, ಆ ಪಿರಿಯಡ್ನಾಗ ಇದ್ದಾಗ ನಿಮ್ಮ ಮೇಲೆ ಆರೋಪ ಬರ್ತದೆ ಜಾಸ್ತಿ. ಬರ್ಲಿ ಅಲ್ರಿ ಅದು ಬಂದ್ರೆ ಹೆದರ್ಸಕ್ ರೆಡಿ ಇದೀನಿ. ನಾವು ತಿಂದಿಲ್ಲ ಬಿಟ್ಟಿಲ್ಲ, ನಮಗೇನು ಹೆದರ್ಕಿನೇ ಇಲ್ಲ. ಅಂದ್ರೆ ಇವರು ಮೋಸಗಾರ ಅಂತ ನೀವು ಅಂತೀರಿ? ಮೋಸಗಾರ ಮೋಸ್ಟ್ ಡೇಂಜರ್. ಒಂದು 50 ಮಂದಿ ರೈತರು ಹೊಯ್ಕನಕೈತಾರ ಇವನ್ನ ಹೆಸರು. ಏನಂತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರ ನಿಮ್ಗೆ? ಅವ್ರು ಏನು ರೈತರಿಗೆ ಹೊಲ ತಗೊಡ್ರಿ, ನಮ್ಮ ತಮ್ಮರನ್ನ ಎಲ್ಲರನ್ನ ಕೇಳಿನಿ, ಹೊಲ ತಗೊಡ್ರಿ, ರೊಕ್ಕ ಕೊಡ್ರಿ ನನಗ. ಈಗ ಅಂದಾಜು ಎಷ್ಟು ಮಂದಿ ಬಲ್ಲಿ ರೊಕ್ಕ ತಿಂದಾನ್ರಿ? ಒಂದು 20-30 ಮಂದಿ ಇತ್ತೆ ಅಲ್ಲಿ ರೊಕ್ಕ ತಿಂದಾನ್ರಿ. ರೈಟ್. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಕಾಯ್ ಸಾಬ್ ಅಂತ್ರಿ. 2014, 2005, 2004, 5ರಲ್ಲಿ ನೀವು ಅಧ್ಯಕ್ಷರಿದ್ದೀರಿ? ಹೌದು. ಓಕೆ. ನಮಗೇನು ನಿಮ್ಮ ಮೇಲೆ ಒಂದು ತಕರಾರು ಇಲ್ಲ. ನಮ್ಮ ಅಪ್ಪ ನೋಡಿ ಅವತ್ತು ಹೇಳಿನಿ, ಇವತ್ತು ಹೇಳ್ತೀನಿ, ಮುಂದೆ ಹೇಳ್ತೀನಿ. ನೀವು ಕಷ್ಟಪಟ್ಟು ದುಡ್ದಿದ್ರು ರೊಕ್ಕ ನೀವು ತೋರಿ ನಿಮ್ಗೆ. ಬಟ್ ಅವ ಉಳ್ಕಿದ್ದವ್ರದ್ದು ಎಲ್ಲ ಬಗೆಹರಿಸಿ ಮಾಡಿದ್ದ ಅಂದ್ರೆ ಒಂದು ಲೆಕ್ಕ ಇತ್ತು. ಯಾರಿಗೂ ಹೇಳ್ದಾಗ ಹೇಳ್ದ ಮೊನ್ನೆ ಪೇಪರ್ನಾಗ ಸದಾ ಪೇಪರ್ನಾಗ ಹಾಕ್ಸಿದ್ರು ಹಿಂಗೆ ಏನು ಬರ್ತೀರಿ ಮತ್ತೆ ಹಿಂಗೆ ಐತನ್ನ ನೀವು ರೊಕ್ಕ ಕೊಟ್ಟಿರಿ ಮಾಡಿದ್ರಿ ಅಂತ ಹೇಳಿದ್ವಿ. ಈಗ ನಮ್ಮ ಅಪ್ಪ ಬರ್ತಾರೆ ಮನಿನೂ ಐತಲ್ರಿ, ನಾನು ಒಬ್ಬ ವಾರಸ್ತಾರ ಅಷ್ಟು ಮನೆ ಯತ್ನ ಮಾಡ್ಕೊಂಡ್ರೆ ನಾ ಬಂದ ಖುಷಿಯಾಗಿ ಲಾಟ್ನ ಮಕ್ಕಳು ಬರ್ತೀವಿ. 42 ಎಕರೆ ಮಾರ್ಯಾರ ಸರ್ ದನಿಯರು. ಅವರಿಂದ ರಾಘಣ್ಣರು ಯಶಣ್ಣರ ಅಂಕರು ತೀರ್ಕೊಂಡಾರ. ಯಶಣ್ಣರಿಂದ ರಾಘಣ್ಣರಿಂದ ಶೀನಪ್ಪನವ್ರಿಂದ ಗೋಪಣ್ಣ. ಟೋಟಲಿ ಎಷ್ಟು? 4 ಮಂದಿ ಅಣ್ಣ ತಮ್ಮರ? 5 ಮಂದಿ ರೀ? ಫಲಾನವ್ರಿ, ರಾಘಣ್ಣ, ಶೀನಪ್ಪ, ಇವ್ರು 4 ಮಂದಿ ಅದಾರ. 4 ಮಂದಿ, 5 ಮಂದಿ ರೀ. ಟೋಟಲ್ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಇವ್ರದ್ದು ಎಷ್ಟು ಎಕರೆ ಹೊಲ, ಎಷ್ಟು ಆಸ್ತಿ ಅದ ಅಂತ ಗೊತ್ತಾಗಿಲ್ಲ ಸರ್. ಎಷ್ಟು ಅದಾವೆ ನಾವು ಗೊತ್ತಿಲ್ಲ ನಮ್ಗೆ. ಅವರು ಎಲ್ಲಿ ಬೇಕಲ್ಲಿ ಹೊಲ ಅದಾವ ಯಾವ್ದು ಅನ್ಬೇಕು ನಮ್ಗೆ ಗೊತ್ತಿಲ್ಲ. ಆದ್ರೆ ಅಂತ ಎಲ್ಲಿ ಬೇಕಲ್ಲಿ ಮಾರ್ಯಾರ್ರಿ? ನಿಮ್ಮ ಹೆಸರೇನ? ಹನುಮವ್ವ. ನಿಮ್ಗೆ ಎಷ್ಟು ವಯಸ್ಸು? 86 ಜಾಸ್ತಿ ಇದೆ ನಿನಗೆ ವಯಸ್ಸು. ಇಲ್ಲ ನೀನು 40 ಎಕರೆ ಮಾಡ್ರಿ ನಮ್ಗೆ ಹೇಳ್ದ. 40 ಎಕರೆ ಮಾಡ್ರಿ ಹೇಳ್ದಕ್ಕೆ ಹೇಳ್ದ. ಮನಿನೂ ಊಟ ನಂದ, ನಾವು ಒಬ್ಬನ ಮಗ ಅಂತೇಳಿ ಊಟ ಮನಿನೂ ಇವನ ಮಾಡ್ಕೊಂಡ್ಬಿಟ್ಟ. ಇಲ್ಲ ನೀವು ನೋಡ ಅವ್ರು ಏನು ಹೇಳ್ತಾರ. ಇಲ್ಲ 4 ಮಂದಿ ಇವ್ರು ಬಂದಾಗ 16 ಎಕರೆ ರೀ ಅಪ್ಪನಾಗ. 16 ಎಕರೆ ತೊಗೊಂಡ್ರಿ? 16 ಎಕರೆದಾಗ 6 ಎಕರೆ ಆಗೈತಿ. ಇನ್ನ 10 ಎಕರೆ ಐತೆ. ಯಾರು ಹೊಲ ತೊಗೊಂಡಿರಿ? ಯಾರು ಹೊಲ ತೊಗೊಂಡಿರಿ? ಇವ್ರದ ಅಪ್ಪನರ್ದು. ಅವ್ರ ಯಾರು ಕಾಕ ಕೊಟ್ಟನ, ಇವ್ರ ಅಪ್ಪ ಕೊಟ್ರ? ಕಾಕ ಕೊಟ್ಟನ. ಏನ್ ಅತನ ಹೆಸರೇನ್ರಿ? ಏನ್ ನಮ್ಗೇನ್ ಗೊತ್ತಿಲ್ಲ. ನಾವು ಹೋಗೋಣ ಎಲ್ಲಪ್ಪ ತಂದೆ ಸಂಗಪ್ಪ ಹಡಪದ್ ಅವ್ರಿಗೆ ಮಾಡ್ಯಾರ. ಎಷ್ಟು ಎಕರೆ ಮಾಡ್ಯಾರ? 1 ಎಕರೆ 37 ಗುಂಟೆ ರೀ. ಒಂದು ಇದು ಮಣ್ಣು ರೀಸೆಂಟಾಗಿ ಮಾರಿದ್ರಿ. ಯಾವ ಇಯರ್? 2000 ಮೊನ್ನೆ ಏಪ್ರಿಲ್ನಾಗ ಮಾಡ್ಯಾರ. ರೈಟ್.
ಇನ್ನೊಂದು ಕಳಕಪ್ಪ ತಂದೆ ಸಂಗಪ್ಪ ಹಡಪದ, ಹ್ಞೂ ಇದು 1 ಎಕರೆ 34 ಗುಂಟೆ ಆಗ್ತದೆ. ಹ್ಞೂ ಅದು ನೀವು ಮರ್ಯಾದೆ ಅದು 2013 ಮಾಡ್ರಿ. ಒಟ್ಟ ಒಂದು 35-40 ಎಕರೆ ಮಾರ್ರಿ ನೋಡ್ರಿ. ನಮ್ಮ ಅಣ್ಣ ಮಂದಿ ಗೊತ್ತಾಗ ನಿಮ್ಗೆ ಯಾವಾಗ ಗೊತ್ತೈತ್ರಿ ನೀವು ಮಾರ್ಯಾರ ಅಂತ ನಿಮ್ಮ ಸುದ್ದಿ ಗೊತ್ತಾಗಿದೆ? ಹಿಂದಕ್ಕೆ ಮಾರಿದ್ದು ಗೊತ್ತಾಗಿ 2015 ಸ್ಟೇ ತಂದಿದ್ದೀವಿ. ಹಾಂ 2015 ಹಾಂ ಇನ್ನೊಬ್ಬರು ನಮ್ಮ ಕಾಕ ಇಲ್ಲಿ ಖುಷಿಯಾಗಿರ್ತಾರೆ ಗೋಪಾಲರಾವ್ ಅಂತ, ಹಾಂ ಅವ್ರು ಸ್ಟೇ ತಂದಿದ್ರು ಸರ್. ಹಾಂ ನಮ್ಮ ತಂದೆಯವ್ರು ಹಿರಿಯವ್ರು ಇದಕ್ಕೆ ಹಾಂ ಸ್ಟೇ ಐತೆ ಅಂತಂದೇಳಿ ಸುಮ್ಮನೆ ಅದೀವಿ. ಹಾಂ ಅವ ಖುಷಿಯಾಗಿರೋ ಕಾಕ ಗೋಪಾಲರಾವ್ ಇವ ಇಬ್ಬರು ಸೇರ್ಕೊಂಡು ಮೊನ್ನೆ 6 ಎಕರೆ ಮಾರಿ. 6 ಎಕರೆ ಹಿಂದಕ್ಕೆ ಮಾರಿದ್ದು ಒಂದು 30-35 ಎಕರೆ ಮಾರಿ. ಹಾಂ ಇದ್ರೊಳಗೆ ನಮ್ಮ ತಂದೆಯವ್ರದ್ದು ಏನು ಇದಿಲ್ಲ. ಅವ್ರು ಬಂದು ಯಾವತ್ತೂ ಇಷ್ಟು ಮಂದಿ ಊರು ಇಷ್ಟೆಲ್ಲ ಮಾರ್ಯಾರ? ತಂದೆಯವ್ರಾಗ್ಲಿ ನಾವಾಗ್ಲಿ ಎದ್ರೊಳಗೂ ವ್ಯವಹಾರಕ್ಕೆ ಬಂದಿಲ್ಲ, 1 ರೂಪಾಯಿ ಇಸ್ಕೊಂಡಿಲ್ಲ, ಒಬ್ಬರಿಗೂ ಒಂದು ಹೊಲ ಮಾರಿಲ್ಲ, ನೀವು ಹೇಳಿಲ್ಲ ಏನು ಮಾರಿಲ್ಲ, ಹೇಳಿಲ್ಲ, ನಿಮ್ದು ಏನು ಸಹಿ ಇಲ್ಲ, ಸೂತ್ರ ಏನಿಲ್ಲ. ಅಷ್ಟು ಅವನ ಮಾರಿ 35-40 ಎಕರೆ. ಈ ಮನಿ ನಾನು ಒಬ್ಬನ ವಾರಸ್ದಾರ ಅಂತಂತೇಳಿ ನಿಮ್ಮಂಥದ್ದು ಸುಳ್ಳು ಹೇಳಿ ಇದು ಮನಿನೂ ನಂದ ಅಂತೇಳಿ ಮನಿನೂ ನಾ ಇದ್ದಿ ಬಿಡ್ರಿ, ನಾ ಇದ್ದೆ. ಅವರು ಇದು ಇರ್ತದೆ. ನಾವೇನು ಅಧ್ಯಕ್ಷರು ಸುಮ್ಕ ಸಹಿ ಮಾಡೋದು ಕೊಡೋದು ಅಷ್ಟೇ ಇರ್ತದೆ. ಗೊತ್ತಾದ ತಕ್ಷಣ ಬಂದು ಪೇಪರ್ನಾಗೆಲ್ಲ ನ್ಯೂಸ್ ಹಾಕಿಸಿ ಮೊನ್ನೆ ಆಗಸ್ಟ್ನಾಗ ನಾನು ಸ್ಟೇ ತೊಗೊಂಡೇನೆ. ಅಷ್ಟು 100 ಎಲ್ಲ 112 ಈಗ ಆ ಹೊಲದ ಮೇಲೆ ಹಾಕಿದ ಮೇಲೆ ಎಷ್ಟು ಮಂದಿಗೆ ನೀವು ಇದು ನೋಟಿಸ್ ಹೋಗ್ಯಾವ್ರಿ? 23 ಮಂದಿ ಹೋಗ್ಯಾವ. 23 ಮಂದಿಗೆ ನೋಟಿಸ್ ಇದೆ. 3 ಮಂದಿಗೆ 112 ಎಕರೆ ಮೇಲೆ 112 ಎಕರೆ ಮೇಲೆ 112 ಎಕರೆ ರೀ. ನಿಮ್ಮ ಅಜ್ಜನ ಹೆಸರ್ಲಿ ಅಂದ್ರೆ ಕೆಲವೊಬ್ರು ಅಣ್ಣ ತಮ್ಮಂದ್ರ ಹೆಸರಲ್ಲೇ ಹಂಗೆ ಒಟ್ಟು 112 ಎಕರೆ ಮೇಲೆ ಸ್ಟೇ ತಂದಿನ. ಯಾರ ಮೇಲೆ ನೇರವಾಗಿ ಆರೋಪ ಮಾಡ್ತೀರಿ ನೀವು ಇದ್ರ? ಡೈರೆಕ್ಟ್ ಶ್ರೀನಿವಾಸರಾವ್ ಕುಲಕರ್ಣಿ ಇದೆ, ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಗೋಪಾಲರಾವ್ ಕುಲಕರ್ಣಿ. ಸಣ್ಣ ನಿಮ್ಮ ತಂದೆಗೆ ಏನಾಗ್ಬೇಕ್ರಿ ಇವರಿಬ್ರು? ಇಬ್ರು ತಮ್ಮಂದ್ರ ಆಗ್ಬೇಕು. ನಮ್ಮ ತಂದೆಯವರ ಹಿರಿಯರು ಅವ್ರಿಗೆ ಹೇಳಾರ್ದ ಮಾಡ್ಬೇಕು. ಆಮೇಲೆ ಇನ್ನೊಬ್ರು ಕಾಕ ಹೈದರಾಬಾದ್ನಾಗ ಇರ್ತಾರೆ. ನನಗೆ ತಿಳಿದ ಪ್ರಕಾರ ಅವ್ರಿಗೂ ಏನು ಸುದ್ದಿ ತಿಳಿಸಿಲ್ಲ ಇವ್ರು. ಗಪ್ನ ಇಬ್ರು ಇದಾಗಿ ಇಷ್ಟು ದಿವಸ ಅವ ಒಬ್ಬನ ಮಾಡ್ತಿದ್ದಾರೆ. ಶ್ರೀನಿವಾಸರಾವ್ ಕುಲಕರ್ಣಿ ಅನ್ನೋ ನಮ್ಮ 3ನೇ ಕಾಕ. ಈಗ ಸಣ್ಣವನು ಸೇರ್ಕೊಂಡು ಇಬ್ರು ಸೇರಿ ಖುಷಿಯಾಗ ಇವಾಗೆಲ್ಲ ಹೊಡೆ ಬಿಟ್ಟು ಇದನ್ನ ಮಾಡ್ಯಾರ. ನಿಮ್ಮ ಹೆಸರು ರೀ? ಸಂಜೀವ್ ಕುಲಕರ್ಣಿ ಅಂತ. ನೀವೆಲ್ಲಿರ್ತೀರಿ? ನಾ ಹೈದರಾಬಾದ್ನಾಗ ಇರ್ತಾರೆ. ಇವ್ರು ನಮ್ಮ ಮೇಲೆ ಆರೋಪ ಮಾಡೋದು ತಪ್ಪು ರೀ. ಅದು ಲೆಕ್ಕ. ಹಾಂ ಅದನ್ನ ಕಡೆಯಿಂದ 6 ಎಕರೆ 6 ಎಕರೆ ಹಾಂ ಆಮೇಲೆ ಶೀನಪ್ಪ ಒಂದು 9 ಎಕರೆ ಚಿಲ್ಲರ್. ಅದು ರಿಜಿಸ್ಟ್ಮೆಂಟ್ ಕೊಟ್ಟಿಲ್ಲ, ಅದು ಮಾಡಿ ಕೊಟ್ಟಿಲ್ಲ, ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ. ಇವತ್ತು ನಾಳೆ ಹೊಲ ನಾಳೆ ಒಂದು 23 ವರ್ಷ ಆತ್ರಿ. ಹಾಂ ಈಗ ನಿಮ್ಗೆ ನೋಟಿಸ್ ಕಳಿಸ್ಯಾರಲ್ರಿ, ಏನು ಹೇಳ್ಯಾರ ನಿಮ್ಮ ಕುಲಕರ್ಣಿಯರು? ಏನು ಹೇಳ್ಯಾರ? ಆತು ಹೊಲ ಅಂತ ಏನು ಹೇಳ್ರ ನೋಟಿಸ್ ಕಳಿಸಿದ್ರೆ ನಾವೇನು ಹೋಗೋಣಕ್ಕಲ್ಲ ನಿಮ್ಮ ಹೊಲನ. ಆಮೇಲೆ ನಮ್ಮ ಅಣ್ತಂಬ್ರ ನ್ಯಾಯ ಅದಾವ, ನ್ಯಾಯ ಬಗ್ಗೆ ಅದ್ರ ಸಂಬಂಧ ಹಾಕಿವಿ ನಾವು ಅಂತ ಹೇಳಿದ್ರು. ಹಾಂ ಮತ್ತು ನಾಳೆ ಅಣ್ಣ ತಮ್ಮರು ಅವ್ರು ಆರೋಪ ಮಾಡಿರಲ್ರಿ, ಈಗ ಅದು ನಿಮ್ಗೆ ನಾಳೆ ಕೋರ್ಟ್ ನೋಟಿಸ್ ಬಂದಾಗ ನೀವು ಅದಕ್ಕೇನು ಉತ್ತರ ಕೊಡ್ತೀರಿ? ನೀವು ಅವ್ರಿಗೆ ಕೊಟ್ರಂತ. ಯಾರು ಕೊಟ್ರ ಅಂತ ಹೇಳ್ತೀರಿ? ಪ್ರಹ್ಲಾದರಾವ್ ಕುಲಕರ್ಣಿಯವರು ಕೊಟ್ಟಾರ ನಿಮ್ಗೆ? ಇಷ್ಟು ಅವ್ರ ಶ್ರೀನಿವಾಸನು ಅವ್ರಿಬ್ರು ಕೂಡ ಕೊಟ್ಟರು. ಶ್ರೀನಿವಾಸ ಪ್ರಹ್ಲಾದರಾವ್ ಇಬ್ರು ಕೂಡಿ ಕೊಟ್ಟಾರ ನಿಮಗೆ? ಹಾಂ ಹಾಂ ಮತ್ತೆ ಅದನ್ನ ಬಂದು ಸಹಿ ಮಾಡಂದ್ರು. ಮತ್ತೆ ಎಲ್ಲಿ ಮಾಡಂದಪ್ಪ ಅಂತ ಖುಷಿಲ್ಲ, ಮತ್ತೆ ಎಲ್ಲಿಯವ್ರು ಮಾಡೋದೈತೇನೋ ಅಂತ ಅಂದ. ಹಾಂ ಇಲ್ರಿ ಆತವ ಅಂತ ಅಂದ್ರು ಅವ್ರು. ಮತ್ತೆ ಅದನ್ನ ಸಹಿ ಮಾಡಿದಂದ. ಈ 9 ಎಕರೆ ರೈತ ಮಾಡಿಕೊಡ್ತೀವಿ ಅಂತ ಹಂಗೆ ಮಾಡಿಬಿಟ್ಟಾರ. 9 ಎಕರೆ 9 ಎಕರೆ ಚಿಲ್ಲರೆ ಐತೆ. ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕೊಂತ ಹೊಂಟ್ರ. ಹಾಂ ಹಾಂ ಎಷ್ಟು ವರ್ಷ ಐತ್ರಿ? 30 ವರ್ಷದಿಂದ ಇದನ್ನೇ ಹೇಳ್ತದ. 25 ವರ್ಷ ಆತ್ರಿ. ಹಾಂ ಅದೇನು ಮೊದ್ಲಾಗ ಕೊಟ್ಟನ್ರಿ ಹೊಲನ. ಕೊಟ್ಟಿಂದ ರೈತರಿಗೆ ಹೋಗಂದ್ರ ಒಂದು ಹೊಲ ಮ್ಯಾಗ ಕೊಟ್ಟು ಗಟ್ಟಲೆ ಸಾಲ ತಗದನ್ರಿ ಅದ್ರ ಮೇಲೆ ಲಕ್ಷ. ಆ ಸಾಲ ಹರಿಲಿ ಮಾಡಿಸ್ಕೊಡ್ತೀವಿ ಅಂದ. ಸಾಲ ಹರಿದಿಂದ ನಾವು ಕೊಡಿಗೆ ಹಾಕಿದ್ರು. ಕೊಡಿಗೆ ಹಾಕಿಂದ ಅವ್ರು ಏನ್ ಮಾಡಿದ್ರು, ಸಾಲ ಐತಿ ಕೊಡಿಗೆ ಹಾಕಿಂದ ಒಳ್ಳೆ ಅದು ಕೊಡಿ ಆಗೋದ್ರಾಗ ಇವ್ರು ನಾವು ಅಣ್ತಂಬ್ರಿ ನ್ಯಾಯ ಹಾಕಿದ್ರು ಅಂದ್ರು. ನ್ಯಾಯ ಹಾಕ್ಯಾರ ಬಗೆಹರ್ಲಿ ಮಾಡಿಸ್ಕೊಡ್ತೀವಿ. ಈಗ ಅಣ್ಣ ತಮ್ಮ ನಾಳೆ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ನೀವೇನ್ ಮಾಡ್ತೀರ? ನನ್ನ ಆಸ್ತಿ ಬಿಟ್ಕೊಡೋರು ಶ್ರೀನಿವಾಸನ ಆಸ್ತಿ ತನ್ನ ಆಸ್ತಿ ಮತ್ತೆ ಅವ್ರಿಗೆ ಕೊಡಲ್ಲಕ್ಕ ಅವ್ರ ಅಣ್ತಂಬ್ರಿಗೆ. ಈಗ ಇಬ್ರು ಕೂಡ ಮಾರ್ರ ಆತಂದ ಅನ್ನೋದು ನಮ್ಗೆ ತಾನ ವ್ಯಾಪಾರ ಮಾಡಿ ಅದನ್ನ ಕರ್ಕೊಂಬಂದು ಸಹಿ ಮಾಡಿಸ್ಯಾನ. ನಿಮ್ಮ ಹೆಸರೇನು ರಾಜರ? ಬಸಪ್ಪ ರಗಡಪ್ಪ ಅಂತ. ಅದು ಯಾರ ಆಸ್ತಿ ಅಂತ ಹೇಳಿ ನೀವು ಖರೀದಿ ಮಾಡಿದ್ರಿ? ಆ ಭೂಮಿ ಯಾರ್ದಂತ ಹೇಳಿ ಖರೀದಿ ಮಾಡಿದ್ರಿ? ಅವ್ರ ಮತ್ತೆ ಅವ್ರದ್ದು ಪರ್ಲಾದ್ರ ಒಂದು ಶ್ರೀನಿವಾಸ ಅಂತ ಅಂದ್ರು. ಇನ್ನ ಅವ್ರು ಕೊಡಿ ಈಗ ಅಬಾಕ ಅಂತ ಆಗಿದ್ರು ಅವ್ರು ಜಮೀನು. ಅವರು ಹೊಲ ಹಿಡ್ದಾಗ ಅಬಾಕ ಅಂತಿದ್ವು ಅವು. ಈಗ ನಮ್ದು ಅಂತ ಅಂದಾಗ ಮತ್ತೆ ಅವ್ರ ಅಣ್ಣ ತಮ್ಮಳು ಕೋಟಿಗೆ ಹಾಕಕ್ಕೆ ಬರೋದಿಲ್ಲಲ್ಲ? ಯಾರು
ಅವರು ಈಗ ಶ್ರೀನಿವಾಸರಾವು ನಮ್ಮದು ಈ ಭೂಮಿ ಅಂದಾಗ ಅವ್ರ ಅಣ್ಣ ತಮ್ಮ ಅದು ಅವ್ರಿಗೆ ಗೊತ್ತಿರ ಇವರು ಸೈನ್ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಯಾರೋ ಪ್ರಳಯದ ಯಾವ ಇರೋದು ಹೇಳ್ತಾರಲ್ಲ ಅವರ ಸೈ ಮಾಡ್ಯಾರ ಅದಕ್ಕೆ ಯಾರು ಮಾಡ್ಯಾರ? ಪ್ರಹ್ಲಾದರ ಅಂತಾರಲ್ಲ ಈಗ ನ್ಯಾಯ ಆಗಿರಲ್ಲ ಅವ್ರ ಅಪ್ಪನ ಮಾಡ್ಯಾನ ಸೈ ಇನ್ನು ಅದು 9 ಎಕರೆದು ಇನ್ನೂ ಏನು ಸಹಿ ಇಲ್ಲ ಏನಿಲ್ಲ, ಸೈ ಇಲ್ಲ ಸೂತ್ರ ಕಾಗದ ಅಷ್ಟ ಬರ್ಕೊಟ್ರು ಕಾಗದ ಬರೆದು ಕೊಟ್ರ. ಅವ್ರಿಗೆ ಅಮೌಂಟ್ ಎಷ್ಟು ಕೊಟ್ಟಿಲ್ಲ? ಹೊಲ ಪೂರ ರಾಕ್ ಕೊಟ್ಟು ಮುಟ್ಟೈತೆ ಅವ್ರು ಒಂದು ಮನೆನೇ ಕೊಡೋದು ಹಾಂ, ಎಷ್ಟು ಮೀಟ್ ಐತಿ? ಅಷ್ಟು 1 ಎಕರೆಗೆ ಹೆಂಗೆ ಅಂತ ತೊಗೊಂಡಿರಿ? ಅವ್ರು 12,000 ರೂಪಾಯಿ 12 ಸರಿ 9 ಎಕರೆ ತೊಗೊಂಡಿರಿ. ಒಬ್ಬರೇ ಇಲ್ರಿ 4 ಜನ ಯಾರು ತಗೊಂಡ್ರಿ? ದುರ್ಗಪ್ಪ ಅರ್ಜುನ ಉಲ್ಲಪ್ಪ ಈಗಿನ ರೇಟ್ ಏನದ ರೀ? 7.8 ನೀವು ನೋಟಿಸ್ ಬಂದು ಎಷ್ಟು ದಿವಸ ಐತ್ರಿ ಅಜ್ಜರ? ಈಗ ಒಂದು 2 ತಿಂಗಳು ಹಾಕೊಂತಾನ್ರ ಹಾಂ, ಈಗ ನೋಟಿಸ್ ಬಂದ್ಮೇಲೆ ನೀವು ಕುಲ್ಕರ್ಣಿಯರು ಏನಂದಾರ ನಿಮಗೆ ರೀ? ಯಾರು ಇವ್ರು ಹಾಂ ಏನಂದಿಲ್ರ ಹಾಂ ನಾವು ಬರೋಣ ನಾವು ಅವ್ರಿಗೆ ಭೇಟಿ ಹಾಕಿವಿ ಅಂತ ಅಂದ್ವಿ. ಹಾಂ ಇಲ್ಲ ಮತ್ತೆ ಯಾಕೆ ಬರ್ತೀರಿ ನೀವು ಅವನ್ನ ರಿಜಿಸ್ಟರ್ ಮಾಡಿಸಿದ ಬಾಂಡ್ ಪಾಠ್ಯ ಪುಸ್ತಕ ಇವನ್ನ ಜೆರಾಕ್ಸ್ ಮಾಡಿಸ್ಕೊಡ್ರಿ ನಮ್ಮ ಕೋರ್ಟಿಗೆ ಬೇಕಾಗ್ಯಾವ ಅಂತಂದ್ರೆ ಮಾಡಿಸ್ಕೊಟ್ಟಿವಿ. ಹಾಂ ಅದ್ರ ಸಂಬಂಧ ಮತ್ತೆ ನೀವು ಹ್ಞೂ ಮಾಡ್ಬೇಕಾಗತ್ತೆ ರೀ ಇದನ್ನ ಪಿ ಡಿ ಒ ಸಾಬ್ರೆ ಅಂದ್ರೆ ಹಾಂ, ಯಾರಿದ್ದೀರಿ ಪಿ ಡಿ ಆ ಟೈಮ್ನಾಗ? ಕಳಕಪ್ಪ ಅಂತಂದು ಇಲ್ಲೇ ಕನಕಪ್ಪದಾಗ ಇದ್ದಲ್ರಿ. ಹಾಂ, ಹ್ಞೂ ಕನಕಪ್ಪ ಅಂತ ಪಿ ಡಿ ಒ ಇದ್ದೀರಿ. ಪಿ ಡಿ ಒ ಇದ್ದಲ್ರಿ. ಹಾಂ, ಅವರು ಮತ್ತು ಇದು ಡಾಕ್ಯುಮೆಂಟ್ಸ್ ಎಲ್ಲ ಅವರು ಕಾಕನವರು ಅವರು ಅಪ್ಪರು ಎಲ್ಲರೂ ಸಹಿ ಮಾಡಿ ಕೊಟ್ಟಿದ್ದಾರೆ. ಹಾಂ ಮತ್ತು ಇದನ್ನ ಮಾಡ್ಬೇಕಾಗತ್ರಿ ಅಂತ ಅಂದತ್ತ. ಹಾಂ ನೋಡ್ರಿ ಡಾಕ್ಯುಮೆಂಟ್ಸ್ ನಮಗೇನು ಗೊತ್ತಿಲ್ಲ, ನೀವು ಲೀಗಲ್ ಇತ್ತಪ್ಪ ಅಂದ್ರೆ ನಾನು ಅದಕ್ಕೆ ಸಹಿ ಮಾಡ್ತೀನಿ ರೀ ಅಂತಂದು ನಾನು ನನ್ನ ಪಿ ಡಿ ಒಗ ಹಾಂ ಲೀಗಲ್ ಐತ್ರಿ ಮತ್ತು ಅವ್ರ ದುಷ್ಟರು ಸಹಿ ಮಾಡಿಸ್ಕೊಂಬಂದಾರ ಅಂತ ಅಂದತ್ತ. ಹಾಂ ನೋಡ್ರಿ ಅದು ಏನೈತೆ ಮಾಡ್ರಿ ಅದರ ಹಾಂ ಅಂತಂತ ನಾ ಅಂದೆ. ಮತ್ತು ಆ ಪಿ ಡಿ ಒ ಏನು ಮಾಡೀನಿ ಅನ್ನೋ ಮತ್ತು ಅಷ್ಟ ನನಗೆ ಅಷ್ಟ ಗೊತ್ತು ರೀ. ಹ್ಞೂ ಸಹಿ ನಮ್ದು ಐತೇನ್ರಿ ಅದು? ಇದ್ರೊಳಗೆ ಅಧ್ಯಕ್ಷರು ಕಾಜಾ ಮಾಡಿದ್ರಿ ಆ ದಾಖಲಾತಿಗಳನ್ನು ನೀವು ಪರಿಶೀಲನೆ ಮಾಡಿದ್ರಿ? ನಾ ಮಾಡಲಿಲ್ಲ ರೀ. ನಾನು ಪಿ ಡಿ ಒ ಮತ್ತು ಅವು ಪಿ ಡಿ ಒನ ಮಾಡಿರ್ತಾನೆ ಬಿಡ ಅಂತಂತ ಹಿಂಗೆ ತಿಳ್ಕೊಂಡೆ ನಾನು. ಹ್ಞೂ ಇವ್ರು ಫೌಜದಾರಿ ಮಾಡಿ ಇವರು ಈ ನಮೂನಿ ಖತರ್ನಾಕ್ ಕೆಲಸ ಮಾಡ್ತಾನೆ ಅನ್ನೋದು ನನಗೇನು ಗೊತ್ತು. ಹಾಂ, ಆಗಲೇ ರೈತರಿಗೆ ಮೋಸ ಮಾಡ್ಯಾರ ಇವರು. ಯಾರು ಮೋಸ ಮಾಡ್ಯಾರ ನಮ್ಮ ಯಾರು ಇವ್ರು ಮೋಸ ಮಾಡಿದಾರ? ಇವ ಶ್ರೀನಿವಾಸ ಮಾಡ್ಯಾನ್ರಿ. ಎಲ್ಲಿ ಬಂತ ಅಲ್ಲಿ ರೈತರಿಗೆ ಹೊಲ ಕೊಟ್ಟು ಉಷ್ಟ್ರನು ಹೊಯ್ಕ್ಯಾನ ಕಚ್ಚಾನ ಈಗ ಮತ್ತೆ ಅವ. ಹೌದ್ರಾ? ಹಾಂ, ಹಾಂ 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 40-50 ಮಂದಿ. ಈಗ ಅವ್ರು ನಿಮ್ಮ ಮೇಲೆ ಏನು ಆರೋಪ ಮಾಡಕತ್ತಾರ ಅಂದ್ಮೇಲೆ ರೊಕ್ಕ ತಿಂದು ನೀವು ಸಹಿ ಮಾಡಿ ಕೊಟ್ರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನೀವೇನು ಹೇಳ್ತೀರಿ? ಸಾಬೀತು ಮಾಡ್ಲಲ್ರಿ ಅದಕ್ಕೆ ರೊಕ್ಕ ತಿಂದು ಸಾಬೀತು ಮಾಡ್ಬೇಕು. ಸಾಬೀತು ಮಾಡ್ಲಿಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡಕತ್ತಾರ. ನೀವು ರೊಕ್ಕ ತಿಂದು ಇವ್ರ ಮನೆ ಸಹಿ ಮಾಡಿ ಅವ್ರ ಕಾಕರಿ ಸಹಿ ಮಾಡಿ ಕೊಟ್ರಿ ಅಂತ ಅವ್ರು ಆರೋಪ ಮಾಡ್ತಾರೆ. ಇದಕ್ಕೆ ನೀವೇನು? ಅದಕ್ಕೆ ಅದು ಏನು ಸಾಕ್ಷಿ ಮಾಹಿತಿ ಏನದಾವ ಅಲ್ಲಲ್ರಿ ಅದಕ್ಕೆ ನೋಡೋಣ. ಇವ್ರ ಮನಿತನ ಬಗ್ಗೆ ನಿಮ್ಗೆ ಏನು ಡೀಟೇಲ್ ಗೊತ್ತದ್ರಿ? ಅದು ಇಲ್ಲಿ ಇವರು ಕಡಿತನ ಅದನ್ನ ಮಾಡ್ಕೊಂತ ಬಂದಿದ್ದು ಅಷ್ಟ ಗೊತ್ತೈತಿ ನೋಡ್ರಿ. ಕಡಿತಕ್ಕೆ ಏನು ಮಾಡ್ಯಾರಿ? ಸುಮ್ಮನೆ ಮೋಸ ಮಾಡೋದು, ಮೋಸ ಮಾಡೋದು, ತಂಬ್ರಿಗೆ ಮೋಸ ಮಾಡೋದು, ರೈತರಿಗೆ ಮೋಸ ಮಾಡೋದು, ಗ್ರಾಮಸ್ಥರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ಮಾರೋದು, ಹಾಂ 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 ಇನ್ನೊಬ್ರಿಗೆ